ಇನ್ನು ರಾತ್ರೋರಾತ್ರಿ ಭೈರತಿ ಬಸವರಾಜ್ ವಿರುದ್ಧ ದಾಖಲಾಯಿತು ಎಫ್ಐಆರ್. ಬೆಳಗ್ಗೆ ಮಹಾಭದ್ರಕಾಳಿ ಮಹಾಯಾಗದಲ್ಲಿ ಬಿಜೆಪಿ ಶಾಸಕ ಭಾಗಿಯಾಗಿದ್ರು. ಕೊಲೆ ಕೇಸ್ನಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಭೈರತಿ ಬಸವರಾಜ್ ಮಹದೇವಪುರದಲ್ಲಿ ನಡೆದಂತಹ ಮಹಾಭದ್ರಕಾಳಿ ಯಾಗದ ಪೂಜೆಯಲ್ಲಿ ಇವರು ಭಾಗಿಯಾಗಿದ್ರು. ಕೊಲೆ ಕೇಸ್ನಲ್ಲಿ 5ನೇ ಆರೋಪಿಯಾಗಿ ಇದೀಗ ಸದ್ಯ ಶಾಸಕ ಸಿಲುಕಿರುವಂಥದ್ದು. ಕೊಲೆ ಕೇಸ್ನಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ಭೈರತಿ ಬಸವರಾಜ್ ವಿರುದ್ಧವಾಗಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೈರತಿ ಬಸವರಾಜ್ ಇವರು ಸೇರಿದಂತೆ 5 ವಿರುದ್ಧವಾಗಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಮೃತ ಶಿವಪ್ರಕಾಶ್ ಅವರ ತಾಯಿ ವಿಜಯಲಕ್ಷ್ಮಿ ಅವರು ನೀಡಿರುವಂತಹ ದೂರಿನ ಆಧಾರದಲ್ಲಿ A1 ಆಗಿ ಜಗದೀಶ್, A2 ಆರೋಪಿಯಾಗಿ ಕಿರಣ್, A3 ಆರೋಪಿಯಾಗಿ ವಿಮಲ್, ಹಾಗೆ A4 ಆರೋಪಿಯಾಗಿ ಅನಿಲ್, A5 ಆರೋಪಿಯಾಗಿ ಶಾಸಕ ಭೈರತಿ ಬಸವರಾಜ್ ಅವರ ವಿರುದ್ಧವಾಗಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಕಿರಣ್, ವಿಮಲ್, ಮದನ್ ಹಾಗೂ ಸ್ಯಾಮ್ಯುಯಲ್ ಫ್ಯಾಟ್ರಿಕ್ ಎಂಬುವವರನ್ನ ನಿನ್ನೆ ಸಂಜೆನೆ ವಶಕ್ಕೆ ಪಡೆದುಕೊಂಡು ಸದ್ಯ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದೀಗ ರಾತ್ರೋರಾತ್ರಿ ಭೈರತಿ ಬಸವರಾಜ್ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗಿದೆ. ಇನ್ನು ಶಿವಪ್ರಕಾಶ್ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಅವರು ನಡೆಸ್ತಾ ಇದ್ರು. ಹಲಸೂರಿನಲ್ಲಿರ್ತಕ್ಕಂತಹ ಮನೆಯ ಎದುರು ನೆನೆ ಕಾರ್ನಲ್ಲಿ ಬಂದಿರತಕ್ಕಂತಹ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಹಾಗಾಗಿ ಶಿವಪ್ರಕಾಶ್ ವಿರುದ್ಧ ನಗರದ ವಿವಿಧ ಠಾಣೆಗಳಲ್ಲಿ ಈ ಹಿಂದೆ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿದ್ವು. ಸದ್ಯ ಭಾರತೀನಗರ ಠಾಣೆಯಲ್ಲಿ ಶಿವಪ್ರಕಾಶ್ ವಿರುದ್ಧ ರೌಡಿ ಪಟ್ಟಿ ತೆರೆಯಲಾಗಿತ್ತು ಅನ್ನೋದಾಗಿಯೂ ಕೂಡ ಹೇಳಲಾಗಿದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ಆಂಗಲ್ನಲ್ಲಿ ಇದೀಗ ತನಿಖೆ ಅನ್ನೋದು ಮುಂದುವರಿತಾ ಇದೆ. ಹಾಗಾಗಿ ಯಾವ ಕಾರಣದಿಂದಾಗಿ ಕೊಲೆ ಮಾಡಲಾಯಿತು, ಜೊತೆಗೆ ಇದರಲ್ಲಿ ಇವರ ಶಾಸಕರ ಕೈವಾಡ ಏನಾದರೂ ಇದೆಯಾ ಅನ್ನೋದಾಗಿಯೂ ಕೂಡ ತನಿಖೆಯ ನಂತರದಲ್ಲಿ ಸತ್ಯಾಸತ್ಯತೆ ಹೊರಬೀಳಲಿದೆ.